ತನಿಖಾಧಿಕಾರಿಗಳು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದೇನೆ. ಆರೋಪಿಗಳು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೆಕ್ಲು ಶಿವು ಹತ್ಯೆ ಕೇಸ್ ಇದೆಯಲ್ಲ, ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನನಗೆ ಯಾವ ಸುಪಾರಿ ಕಿಲ್ಲರ್ಸ್ ಪರಿಚಯವೂ ಇಲ್ಲ ಅಂತೇಳಿ ಭೈರತಿ ಬಸವರಾಜ್ ಹೇಳಿದ್ದಾರೆ. ನೋಡಿ, ವಿಚಾರಣೆಯನ್ನ ಎದುರಿಸಿ ಬಂದಾದ ನಂತರ ಭೈರತಿ ಬಸವರಾಜ್ ಅವರು ಮಾತಾಡ್ತಾ, ನನಗೂ ಮತ್ತೆ ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ಸುಪಾರಿ ಕಿಲ್ಲರ್ಸ್ ಬಗ್ಗೆ ನನಗೆ ಮಾಹಿತಿಯೇ ಇಲ್ಲ. ನಾನು ಈ ಪ್ರಕರಣದಲ್ಲಿ ಏನೂ ಕೂಡ ನನ್ನ ಪಾತ್ರ ಇಲ್ಲವೇ ಇಲ್ಲ. ಭೈರತಿ ಬಸವರಾಜ್ ಅವರನ್ನ ಇವತ್ತು ಭಾರತೀನಗರ ಪೊಲೀಸರು ವಿಚಾರಣೆಗೆ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧಿಕಾರಿಗಳು ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೆ, ತನಿಖಾ ತಂಡದ ಪೊಲೀಸರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೇನೆ ಅನ್ನೋದನ್ನ ಹೇಳಿದ್ದಾರೆ ಭೈರತಿ ಬಸವರಾಜ್. ತನಿಖಾಧಿಕಾರಿಗಳು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದೇನೆ. ಆರೋಪಿಗಳು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೆಕ್ಲು ಶಿವು ಹತ್ಯೆ ಕೇಸ್ ಇದೆಯಲ್ಲ, ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನನಗೆ ಯಾವ ಸುಪಾರಿ ಕಿಲ್ಲರ್ಸ್ ಪರಿಚಯವೂ ಇಲ್ಲ ಅಂತೇಳಿ ಭೈರತಿ ಬಸವರಾಜ್ ಹೇಳಿದ್ದಾರೆ. ನೋಡಿ, ವಿಚಾರಣೆಯನ್ನ ಎದುರಿಸಿ ಬಂದಾದ ನಂತರ ಭೈರತಿ ಬಸವರಾಜ್ ಅವರು ಮಾತಾಡ್ತಾ, ನನಗೂ ಮತ್ತೆ ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ಸುಪಾರಿ ಕಿಲ್ಲರ್ಸ್ ಬಗ್ಗೆ ನನಗೆ ಮಾಹಿತಿಯೇ ಇಲ್ಲ. ನಾನು ಈ ಪ್ರಕರಣದಲ್ಲಿ ಏನೂ ಕೂಡ ನನ್ನ ಪಾತ್ರ ಇಲ್ಲವೇ ಇಲ್ಲ. ಭೈರತಿ ಬಸವರಾಜ್ ಅವರನ್ನ ಇವತ್ತು ಭಾರತೀನಗರ ಪೊಲೀಸರು ವಿಚಾರಣೆಗೆ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧಿಕಾರಿಗಳು ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೆ, ತನಿಖಾ ತಂಡದ ಪೊಲೀಸರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೇನೆ ಅನ್ನೋದನ್ನ ಹೇಳಿದ್ದಾರೆ ಭೈರತಿ ಬಸವರಾಜ್. ತನಿಖಾಧಿಕಾರಿಗಳು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದೇನೆ. ಆರೋಪಿಗಳು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೆಕ್ಲು ಶಿವು ಹತ್ಯೆ ಕೇಸ್ ಇದೆಯಲ್ಲ, ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನನಗೆ ಯಾವ ಸುಪಾರಿ ಕಿಲ್ಲರ್ಸ್ ಪರಿಚಯವೂ ಇಲ್ಲ ಅಂತೇಳಿ ಭೈರತಿ ಬಸವರಾಜ್ ಹೇಳಿದ್ದಾರೆ. ನೋಡಿ, ವಿಚಾರಣೆಯನ್ನ ಎದುರಿಸಿ ಬಂದಾದ ನಂತರ ಭೈರತಿ ಬಸವರಾಜ್ ಅವರು ಮಾತಾಡ್ತಾ, ನನಗೂ ಮತ್ತೆ ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ಸುಪಾರಿ ಕಿಲ್ಲರ್ಸ್ ಬಗ್ಗೆ ನನಗೆ ಮಾಹಿತಿಯೇ ಇಲ್ಲ. ನಾನು ಈ ಪ್ರಕರಣದಲ್ಲಿ ಏನೂ ಕೂಡ ನನ್ನ ಪಾತ್ರ ಇಲ್ಲವೇ ಇಲ್ಲ. ಭೈರತಿ ಬಸವರಾಜ್ ಅವರನ್ನ ಇವತ್ತು ಭಾರತೀನಗರ ಪೊಲೀಸರು ವಿಚಾರಣೆಗೆ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧಿಕಾರಿಗಳು ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೆ, ತನಿಖಾ ತಂಡದ ಪೊಲೀಸರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೇನೆ ಅನ್ನೋದನ್ನ ಹೇಳಿದ್ದಾರೆ ಭೈರತಿ ಬಸವರಾಜ್. ತನಿಖಾಧಿಕಾರಿಗಳು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದೇನೆ. ಆರೋಪಿಗಳು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೆಕ್ಲು ಶಿವು ಹತ್ಯೆ ಕೇಸ್ ಇದೆಯಲ್ಲ, ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನನಗೆ ಯಾವ ಸುಪಾರಿ ಕಿಲ್ಲರ್ಸ್ ಪರಿಚಯವೂ ಇಲ್ಲ ಅಂತೇಳಿ ಭೈರತಿ ಬಸವರಾಜ್ ಹೇಳಿದ್ದಾರೆ. ನೋಡಿ, ವಿಚಾರಣೆಯನ್ನ ಎದುರಿಸಿ ಬಂದಾದ ನಂತರ ಭೈರತಿ ಬಸವರಾಜ್ ಅವರು ಮಾತಾಡ್ತಾ, ನನಗೂ ಮತ್ತೆ ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ಸುಪಾರಿ ಕಿಲ್ಲರ್ಸ್ ಬಗ್ಗೆ ನನಗೆ ಮಾಹಿತಿಯೇ ಇಲ್ಲ. ನಾನು ಈ ಪ್ರಕರಣದಲ್ಲಿ ಏನೂ ಕೂಡ ನನ್ನ ಪಾತ್ರ ಇಲ್ಲವೇ ಇಲ್ಲ. ಭೈರತಿ ಬಸವರಾಜ್ ಅವರನ್ನ ಇವತ್ತು ಭಾರತೀನಗರ ಪೊಲೀಸರು ವಿಚಾರಣೆಗೆ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧಿಕಾರಿಗಳು ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೆ, ತನಿಖಾ ತಂಡದ ಪೊಲೀಸರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೇನೆ ಅನ್ನೋದನ್ನ ಹೇಳಿದ್ದಾರೆ ಭೈರತಿ ಬಸವರಾಜ್. ತನಿಖಾಧಿಕಾರಿಗಳು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದೇನೆ. ಆರೋಪಿಗಳು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೆಕ್ಲು ಶಿವು ಹತ್ಯೆ
ಕೇಸ್ ಇದೆಯಲ್ಲ ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನನಗೆ ಯಾವ ಸುಪಾರಿ ಕಿಲ್ಲರ್ಸ್ ಪರಿಚಯವೂ ಇಲ್ಲ ಅಂತೇಳಿ ಭೈರತಿ ಬಸವರಾಜ್ ಹೇಳಿದ್ದಾರೆ. ನೋಡಿ, ವಿಚಾರಣೆಯನ್ನ ಎದುರಿಸಿ ಬಂದಾದ ನಂತರ ಭೈರತಿ ಬಸವರಾಜ್ ಅವರು ಮಾತಾಡ್ತಾ, ನನಗೂ ಮತ್ತೆ ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ಸುಪಾರಿ ಕಿಲ್ಲರ್ಸ್ ಬಗ್ಗೆ ನನಗೆ ಮಾಹಿತಿಯೇ ಇಲ್ಲ. ನಾನು ಈ ಪ್ರಕರಣದಲ್ಲಿ ಏನೂ ಕೂಡ ನನ್ನ ಪಾತ್ರ ಇಲ್ಲವೇ ಇಲ್ಲ. ಭೈರತಿ ಬಸವರಾಜ್ ಅವರನ್ನ ಇವತ್ತು ಭಾರತೀನಗರ ಪೊಲೀಸರು ವಿಚಾರಣೆಗೆ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧಿಕಾರಿಗಳು ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೆ, ತನಿಖಾ ತಂಡದ ಪೊಲೀಸರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೇನೆ ಅನ್ನೋದನ್ನ ಹೇಳಿದ್ದಾರೆ ಭೈರತಿ ಬಸವರಾಜ್. ತನಿಖಾಧಿಕಾರಿಗಳು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದೇನೆ. ಆರೋಪಿಗಳು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಕ್ಲು ಶಿವು ಹತ್ಯೆ ಕೇಸ್ ಇದೆಯಲ್ಲ ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನನಗೆ ಯಾವ ಸುಪಾರಿ ಕಿಲ್ಲರ್ಸ್ ಪರಿಚಯವೂ ಇಲ್ಲ ಅಂತೇಳಿ ಭೈರತಿ ಬಸವರಾಜ್ ಹೇಳಿದ್ದಾರೆ. ನೋಡಿ, ವಿಚಾರಣೆಯನ್ನ ಎದುರಿಸಿ ಬಂದಾದ ನಂತರ ಭೈರತಿ ಬಸವರಾಜ್ ಅವರು ಮಾತಾಡ್ತಾ, ನನಗೂ ಮತ್ತೆ ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ಸುಪಾರಿ ಕಿಲ್ಲರ್ಸ್ ಬಗ್ಗೆ ನನಗೆ ಮಾಹಿತಿಯೇ ಇಲ್ಲ. ನಾನು ಈ ಪ್ರಕರಣದಲ್ಲಿ ಏನೂ ಕೂಡ ನನ್ನ ಪಾತ್ರ ಇಲ್ಲವೇ ಇಲ್ಲ. ಭೈರತಿ ಬಸವರಾಜ್ ಅವರನ್ನ ಇವತ್ತು ಭಾರತೀನಗರ ಪೊಲೀಸರು ವಿಚಾರಣೆಗೆ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧಿಕಾರಿಗಳು ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೆ, ತನಿಖಾ ತಂಡದ ಪೊಲೀಸರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೇನೆ ಅನ್ನೋದನ್ನ ಹೇಳಿದ್ದಾರೆ ಭೈರತಿ ಬಸವರಾಜ್. ತನಿಖಾಧಿಕಾರಿಗಳು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದೇನೆ. ಆರೋಪಿಗಳು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಕ್ಲು ಶಿವು ಹತ್ಯೆ ಕೇಸ್ ಇದೆಯಲ್ಲ ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನನಗೆ ಯಾವ ಸುಪಾರಿ ಕಿಲ್ಲರ್ಸ್ ಪರಿಚಯವೂ ಇಲ್ಲ ಅಂತೇಳಿ ಭೈರತಿ ಬಸವರಾಜ್ ಹೇಳಿದ್ದಾರೆ. ನೋಡಿ, ವಿಚಾರಣೆಯನ್ನ ಎದುರಿಸಿ ಬಂದಾದ ನಂತರ ಭೈರತಿ ಬಸವರಾಜ್ ಅವರು ಮಾತಾಡ್ತಾ, ನನಗೂ ಮತ್ತೆ ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ಸುಪಾರಿ ಕಿಲ್ಲರ್ಸ್ ಬಗ್ಗೆ ನನಗೆ ಮಾಹಿತಿಯೇ ಇಲ್ಲ. ನಾನು ಈ ಪ್ರಕರಣದಲ್ಲಿ ಏನೂ ಕೂಡ ನನ್ನ ಪಾತ್ರ ಇಲ್ಲವೇ ಇಲ್ಲ. ಭೈರತಿ ಬಸವರಾಜ್ ಅವರನ್ನ ಇವತ್ತು ಭಾರತೀನಗರ ಪೊಲೀಸರು ವಿಚಾರಣೆಗೆ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧಿಕಾರಿಗಳು ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೆ, ತನಿಖಾ ತಂಡದ ಪೊಲೀಸರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೇನೆ ಅನ್ನೋದನ್ನ ಹೇಳಿದ್ದಾರೆ ಭೈರತಿ ಬಸವರಾಜ್.